ಪೊಟ್ಯಾಟೊ ಚಿಪ್ಸ್ನಲ್ಲಿ ಯಮರಾಯ, ಅವಧಿಗೂ ಮುಂಚೆ ಸಾವು. ನಮಸ್ಕಾರ ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟೋ ಜನ ಚಿಪ್ಸ್ ಪ್ರಿಯರಿರ್ಬೋದು. ಈಗೆಲ್ಲ ಬೀದಿ ಬೀದಿಯಲ್ಲೂ ಹಾಟ್ ಚಿಪ್ಸ್ ಶಾಪ್ಗಳು ಓಪನ್ ಆಗಿವೆ. ಜನ ನೇರವಾಗಿ ಮನೆಗೆ ಹೋಗೋದೇ ಕಮ್ಮಿ ಆಗಿದೆ, ತಗೊಂಡೇ ಹೋಗ್ತಾರೆ. ಜೊತೆಗೆ ಫುಲ್ ಪ್ಯಾಕೆಟ್ ಅಲ್ಲಿ ಗಾಳಿ ತುಂಬಿ ಕೆಳಗಡೆ ಚೂರ್ ಖರಮುರ ಅಂತ ಹೇಳಿ ಒಂದಷ್ಟು ತುಂಬಿರ್ತಾರಲ್ಲ, ಆ ತರದ ಚಿಪ್ಸ್ ಗಳಿಗೆ ಜನ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಡಿಫ್ರೆಂಟ್ ಫ್ಲೇವರ್ ತಂದು ರಾಶಿ ಇಟ್ಕೊಂಡು, ಒಂದು ಕ್ರಿಕೆಟ್ ಮ್ಯಾಚ್ ಇದೆ, ಒಂದು ಮೂವಿ ನೋಡಕ್ಕಿದೆ ಅಂದ್ರೆ 4 ಫ್ಲೇವರ್ದು ಇಟ್ಕೊಂಡು ಕೂತ್ಕೊಂಡು ಕಾರ್ಬೋನೇಟೆಡ್ ಡ್ರಿಂಕ್ ಏನಾದ್ರು ಬೆವರೇಜಸ್ ಕುಡ್ಕೊಂಡು, ಪೆಪ್ಸಿನೋ ಕೋಕೋ ಅಥವಾ ಇನ್ನು ಯಾವ್ದಾದ್ರು ದೊಡ್ಡದೋ ಏನಾದ್ರು ಇಟ್ಕೊಂಡು ಕುಡ್ಕೊಂಡು ಈ ಚಿಪ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಿದೀವಿ ಅಂತ ಅನ್ಕೊಂತಿದ್ದಾರೆ. ಆದ್ರೆ ಅವರ ಎಕ್ಸ್ಪೈರಿ ಡೇಟ್ ಅನ್ನ ಅವರೇ ಬೇಗ ಬರ್ಕೊಳ್ತಿದ್ದಾರೆ ಸ್ನೇಹಿತರೆ. ಈ ರೀತಿ ಮಾಡೋ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವರದಿ ಹೊರ ಬಂದಿದೆ. ಈಗ ಒಂದು ಕಾಲದಲ್ಲಿ ಆಲೂಗೆಡ್ಡೆ, ಬಾಳೆಕಾಯಿ, ಹಲಸಿನಕಾಯಿಗೆ ಸೀಮಿತವಾಗಿದ್ದ ಚಿಪ್ಸ್ ನಲ್ಲಿ ಈಗ ವೆರೈಟಿ ಬಂದಿದೆ. ಪ್ಯಾಕೇಜ್ ಚಿಪ್ಸ್ ಗಳ ಹಾವಳಿ ಮಿತಿ ಮೀರಿದೆ. ಮ್ಯಾಡ್ ಆಂಗಲ್ಸ್ ಅಂತೆ, ಯಾವ ಕಡೆಯಿಂದ ನೋಡಿದ್ರು ಒಂದೇ ತರ ಕಾಣುತ್ತಂತೆ. ಒಂದೊಂದು ಕಂಪನಿ 100 ಫ್ಲೇವರ್ ಗಳ ಚಿಪ್ಸ್ ತಯಾರಿ ಮಾಡ್ತಾ ಇದಾವೆ. ಚಿಪ್ಸ್ ಇಲ್ಲದೆ ಕ್ರಿಕೆಟ್ ಮ್ಯಾಚೇ ನೋಡಂಗಿಲ್ಲ ಅನ್ನೋ ರೀತಿ ಅಡ್ವರ್ಟೈಸಿಂಗ್ ಕೂಡ ನಡೀತಾ ಇದೆ. ಆದ್ರೆ ಈ ಚಿಪ್ಸ್ ಎಷ್ಟು ಪಾಪ್ಯುಲರ್ ಅಷ್ಟೇ ಅಪಾಯಕಾರಿ. ನಾಲ್ಗೆಯನ್ನ ಹೇಗೆ ತಕತೈ ಅಂತ ಈ ಚಿಪ್ಸ್ ಕುಣಿಸುತ್ತೋ, ಹಾಗೆ ನಿಮ್ಮ ಆಯಸ್ಸನ್ನು ಕೂಡ ಬಾ 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 ಅಂತ ಹಿಂದಕ್ಕೆ ಎಳೆಯುತ್ತೆ. ಏಜ್ ಬೇಗ ಮಾಡುತ್ತೆ, ಎಕ್ಸ್ಪೈರಿ ಡೇಟ್ ಬೇಗ ಹತ್ರ ಆಗುತ್ತೆ. ಒಂದೊಂದು ಪ್ಯಾಕೆಟ್ ಚಿಪ್ಸು ಕೂಡ ಆಯಸ್ಸನ್ನ ಸುಯ್ ಅಂತ ಹೇಳಿ ಕಮ್ಮಿ ಮಾಡ್ತಾ ಬರ್ತಾ ಇದೆ ಅಂತ ಒಂದು ದೊಡ್ಡ ಸ್ಟಡಿ ಹೇಳ್ತಾ ಇದೆ. ಹಾಗಿದ್ರೆ ಚಿಪ್ಸ್ ಇದ್ರೆ ಏನಾಗುತ್ತೆ? ಅಸಲಿಗೆ ಬ್ರಾಂಡೆಡ್ ಚಿಪ್ಸ್ ನಲ್ಲಿ ಏನೇನು ಹಾಕಿರ್ತಾರೆ? ಬರೀ ಆಲೂಗೆಡ್ಡೆ ಮಾತ್ರನಾ ಈ ಪ್ಯಾಕೆಟ್ ಗಾಳಿ ತುಂಬಿರೋ ಚಿಪ್ಸ್ ನಲ್ಲಿ? ಇನ್ನು ಏನೇನು ಹಾಕಿರ್ತಾರೆ ನಾಲ್ಗೆ ಕುಣಿಸಕ್ಕೆ? ನಿಮ್ದು ಕಡತನಕ ಮಿಸ್ ಮಾಡದೆ ನೋಡಿ ಈ ಅತಿ ಮುಖ್ಯವಾದ ವರದಿಯನ್ನ. ನೀವು ನೋಡ್ತಾ ಇದ್ದೀರಾ ಮಸ್ಮಗ.com. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪೊಟ್ಯಾಟೊ ಚಿಪ್ಸ್ ಅಂದ್ರೆ, ಆಲೂಗೆಡ್ಡೆ ಚಿಪ್ಸ್ ಅಂದ್ರೆ ಕೆಲವರಿಗೆ ಎಮೋಷನ್. ಅದು ಟೀ ಜೊತೆನೂ ಬೇಕು, ಊಟಕ್ಕೂ ಬೇಕು, ಮತ್ತೆ ಸಂಜೆ ಪಾರ್ಟಿಗೂ ಬೇಕು. ಕೆಲವರ ದೇಹದಲ್ಲಿ ಅರ್ಧ ಚಿಪ್ಸೇ ತುಂಬಿರುತ್ತೆ. ನಮ್ಮ ಒಬ್ರು ಕೊಲೀಗಿದ್ದಾರೆ, ಅವರಂತೂ ನನ್ನ ದೇಹದಲ್ಲಿ ಚಿಪ್ಸೇ ತುಂಬಿದೆ ಅಂತ ಬಹಳ ಫಿಲಾಸಫಿಕಲ್ ಆಗಿ ಒಂದ್ಸಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯುವ ಜನತೆ ಆ ಮಟ್ಟಿಗೆ ಚಿಪ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಮನೇಲಿ ಮಾಡೋ ಚಿಪ್ಸ್ ಆದ್ರೆ ಆಲೂಗೆಡ್ಡೆ, ಬಾಳೆಕಾಯಿ, ಹಲಸಿನಕಾಯಿ ಮುಂತಾದ ಹಣ್ಣು ತರಕಾರಿ ಕಟ್ ಮಾಡಿ ಎಣ್ಣೆಲಿ ಕರೆದು ಉಪ್ಪು ಖಾರ ಅಷ್ಟೇ ಹಾಕಿರ್ತಾರೆ. ಇದನ್ನೇನು ಬಹಳ ಒಳ್ಳೇದಂತ ನಾವು ಹೇಳ್ತಿಲ್ಲ. ಆದ್ರೆ ಪ್ಯಾಕೇಜ್ಡ್ ಚಿಪ್ಸ್ ತಯಾರಿಸೋ ವಿಧಾನ, ಸ್ಟೋರ್ ಮಾಡೋ ವಿಧಾನ, ಅವುಗಳಲ್ಲಿ ಬಳಕೆಯಾಗೋ ಕೆಮಿಕಲ್ಗಳು, ವಸ್ತುಗಳು ಬಹಳ ಅಪಾಯಕಾರಿ, ಇನ್ನೂ ಜಾಸ್ತಿ ಅಪಾಯಕಾರಿ. ಸ್ನೇಹಿತರೆ, ನಾವು ಆಗಾಗ ಪ್ರಾಸೆಸ್ಡ್ ಫುಡ್ ದೇಹಕ್ಕೆ ಅಪಾಯಕಾರಿ ಅಂತ ಹೇಳ್ತಿರ್ತೀವಿ. ಆದ್ರೆ ಈ ಚಿಪ್ಸ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಕ್ಯಾಟಗರಿಗೆ ಸೇರುತ್ತೆ. ಅಲ್ಟ್ರಾ ಪ್ರಾಸೆಸ್ಡ್ ಆಹಾರಗಳಲ್ಲಿ ಆ ಆಹಾರಕ್ಕೆ ಬಳಸೋ ಮೂಲ ಸಾಮಗ್ರಿ ತನ್ನ ಗುಣಗಳನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಕಳ್ಕೊಂಡಿರುತ್ತೆ. ಇಲ್ಲಿ ಚಿಪ್ಸ್ ಕೇಸ್ ನಲ್ಲಿ ಆಲೂಗಡ್ಡೆ, ನೀವು ಪ್ಯಾಕೇಜ್ ಚಿಪ್ಸ್ ತಿನ್ನುವಾಗ ಇದು ನಿಜಕ್ಕೂ ಆಲೂಗೆಡ್ಡೆನ ಇಷ್ಟು ಮ್ಯಾಜಿಕಲಿ ಇದೆ ಆಲೂಗೆಡ್ಡೆ. ಈ ಆಲೂಗೆಡ್ಡೆಗೂ ಅದು ಆಗಿ ರುಚಿಕರವಾಗಿ ಹೆಂಗ್ ಬದಲಾಗ್ಬಿಟ್ಟಿದೆ, ಮ್ಯಾಜಿಕ್ ಅಂತ ಅನ್ಸುತ್ತೆ. ಆದ್ರೆ ಈ ರೀತಿ ಮ್ಯಾಜಿಕ್ ಮಾಡೋಕೆ ಏನೇನು ಸಾಮಾನು ಅದಕ್ಕೆ ಹಾಕಿದ್ದಾರೆ ಅಂತ ಕೂಡ ನೋಡ್ಬೇಕು. ಅದರ ಶೆಲ್ಫ್ ಲೈಫ್ ಜಾಸ್ತಿ ಮಾಡೋಕೆ, ಅಂದ್ರೆ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ, ಸ್ಟೋರ್ ಮಾಡೋಕೆ, ತಿನ್ನೋಕ್ಕೂ ಸೇಫ್ ಆಗಿರ್ಲಿ ಅನ್ನೋ ಕಾರಣಕ್ಕೆ, ರುಚಿ ಹಾಗೂ ಕೆಲವೊಮ್ಮೆ ಪೌಷ್ಟಿಕಾಂಶಗಳನ್ನ ಜಾಸ್ತಿ ಮಾಡೋಕೆ ಅಲ್ಟ್ರಾ ಪ್ರಾಸೆಸಿಂಗ್ ಮಾಡಲಾಗುತ್ತೆ. ಆದ್ರೆ ಆ ಪೌಷ್ಟಿಕಾಂಶಗಳು ನಿಜಕ್ಕೂ ತಿನ್ನೋರಿಗೆ ಸಿಗ್ತಾವ ಅನ್ನೋದ್ರ ಗ್ಯಾರಂಟಿ ಇಲ್ಲ. ಈ ಅಲ್ಟ್ರಾ ಪ್ರಾಸೆಸಿಂಗ್ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಕ್ಕೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೆ ಮುಂಚೆ ಈ ರಿಪೋರ್ಟ್ ಗಮನಿಸಿ. ಇಟಲಿ ದೇಶದ ಸ್ಟಡಿ ಒಂದು, ನೀವು ರೆಗ್ಯುಲರ್ ಆಗಿ ಅಲ್ಟ್ರಾ ಪ್ರಾಸೆಸ್ಡ್ ಆಹಾರ ತಿಂತಾ ಇದ್ರೆ, ಅಂದ್ರೆ ಚಿಪ್ಸ್ ನಂತಹ ಆಹಾರ ತಿಂತಾ ಇದ್ರೆ, ನಿಮ್ಮ ಕೈಯಾರೆ ನಿಮ್ಮ ವಯಸ್ಸನ್ನ ಜಾಸ್ತಿ ಮಾಡ್ಕೊಳ್ತಿದ್ದೀರಾ ಅಂತ ಈ ಸ್ಟಡಿ ಹೇಳ್ತಾ ಇದೆ. ಏಜ್ ಅಂದ್ರೆ ಕ್ರೊನಾಲಜಿಕಲ್ ಏಜ್ ಅಲ್ಲ, ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಏಜ್ 25 ಆಗಿರ್ಬೋದು, 35 ಆಗಿರ್ಬೋದು. ಆದ್ರೆ ಬಯಾಲಜಿಕಲ್ ಏಜ್, ದೇಹದ ಜೈವಿಕ ಏಜ್ ಇದೆಯಲ್ಲ, ಅದು 35-45 ಹೋಗಿರುತ್ತೆ ಅಂತ ಅರ್ಥ. ನಿಮಗೆ 25 ಆಗಿದ್ರೂ ಕೂಡ ನಿಮ್ಮ ದೇಹದ ಕಣಗಳು, ಜೀವಕೋಶಗಳು 35 ಆಗಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಿರ್ತವೆ. ನೀವು ಓವರ್ ಆಲ್ ಆಗಿ ಹಾಗೆ ಫೀಲ್ ಮಾಡ್ತಾ ಇರ್ತೀರಿ. ಹಾಗೂ ಜಗತ್ತಿಗೆ ನೋಡೋಕು ಕಾಣೋಕು ಕೂಡ ಹಾಗೆ ಕಾಣಿಸೋಕ್ ಶುರು ಆಗ್ತೀರಿ. ಅದಕ್ಕೆ ಹಲವಾರು ಫ್ಯಾಕ್ಟರ್ಗಳು ವರ್ಕ್ ಆಗುತ್ತೆ. ನಿಮಗೆ ಬೇರೆ ಬೇರೆ ಅಭ್ಯಾಸ ಇರಬಹುದು, ಧೂಮಪಾನ, ಮದ್ಯಪಾನದಂತ ಅಂಶಗಳು ಕಾರಣ ಆಗ್ತವೆ. ಆದ್ರೆ ಅದು ಯಾವುದು ಇಲ್ಲದೆ ಬರೀ ಚಿಪ್ಸ್ ತಿಂತೀನಿ, ನಾನು ಚಿಪ್ಸ್ ಅಡಿಕ್ಟ್ ಅಂದ್ರೂ ಅದು ಕಾರಣ ಆಗುತ್ತೆ. ಅಲ್ಟ್ರಾ ಪ್ರಾಸೆಸ್ಡ್ ಆಹಾರಗಳು ದೇಹದಲ್ಲಿ ಅಸ್ಥಿರ ಆಮ್ಲಜನಕ ಇರೋ ಕಣಗಳನ್ನ ಜಾಸ್ತಿ ಮಾಡ್ತವೆ. ಈ ಕಣಗಳನ್ನ ಫ್ರೀ ರಾಡಿಕಲ್ಸ್ ಅಂತಲೂ ಕರೀತಾರೆ. ಈ ಕಣಗಳು ಬಹಳ ಸುಲಭವಾಗಿ ಇತರ ಆರೋಗ್ಯಕರ ಕಣಗಳೊಂದಿಗೆ ರಿಯಾಕ್ಟ್ ಮಾಡ್ತವೆ. ಪರಿಣಾಮ ನಮ್ಮ ದೇಹದಲ್ಲಿರೋ ಜೀವಕೋಶಗಳಲ್ಲಿರೋ DNA, RNA ಹಾಗೂ ಪ್ರೋಟೀನ್ಗಳ ಡ್ಯಾಮೇಜಿಗೆ ಕಾರಣ ಆಗುತ್ತೆ. ಹಾಗಾಗಿ ಜೀವಕೋಶಗಳು ಬೇಗ ಸಾವನ್ನಪ್ತವೆ. ಸೊ ನಮ್ಮ ಆರ್ಗನ್ಸ್ ಮತ್ತು ಅಂಗಗಳಿಗೆ ಬೇಗ ವಯಸ್ಸಾಗೋಕ್ ಶುರುವಾಗುತ್ತೆ. ಇದರಿಂದ ಇಡೀ ದೇಹಕ್ಕೆ ಬೇಗ ವಯಸ್ಸಾಗುತ್ತೆ. ಎಫೆಕ್ಟ್ಸ್ ಇಲ್ಲಿಗೆ ಮುಗಿದಿಲ್ಲ. ಅದನ್ನ ಕಂಟಿನ್ಯೂ ಮಾಡೋಕೆ ಮುಂಚೆ ಸ್ನೇಹಿತರೆ, ಈ ವರದಿಯ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಟ್ಬಿಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯವಶ್ಯಕವಾಗಿರೋ ಎಸೆನ್ಷಿಯಲ್ ಫಿನಾನ್ಷಿಯಲ್
ಪ್ರಾಡಕ್ಟ್ ಇದು, ಒಂದು ಸೆಕ್ಯೂರಿಟಿ. ಇದು ದುಡಿತಾ ಇರೋ ವ್ಯಕ್ತಿ ತಿಂಗಳಿಗೆ 500 ರೂಪಾಯಿಗೋ 600 ರೂಪಾಯಿಗೋ 1 ಕೋಟಿ ರೂಪಾಯಿವರೆಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಆ ದುಡಿತಾ ಇರೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಖಾತ್ರಿಯಾಗುತ್ತೆ. ಆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ ಕಂಪನಿಯಿಂದ ಆ ಅಮೌಂಟ್ ಎಷ್ಟಕ್ಕೆ ಮಾಡಿಸಿರ್ತಾರೆ ಇನ್ಶೂರೆನ್ಸ್ ಕವರೇಜ್ ಅಷ್ಟು ಲಂಸಮ್ ಆಗಿ ಒನ್ ಶಾಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಆ ಫ್ಯಾಮಿಲಿಗೆ ಸಿಗುತ್ತೆ. ಆ ಫ್ಯಾಮಿಲಿ ಆರ್ಥಿಕ ಹೊಡೆತವನ್ನ ಫೇಸ್ ಮಾಡೋಕೆ ದೊಡ್ಡ ಶಕ್ತಿ ಸಿಗುತ್ತೆ. ಉದಾಹರಣೆಗೆ ಈಗ 25 ವರ್ಷದ ಒಬ್ಬ ವ್ಯಕ್ತಿ ಅಥವಾ 30 ವರ್ಷದ ಒಬ್ಬ ವ್ಯಕ್ತಿ ನನಗೆ 60 ವರ್ಷ ಆಗೋ ತನಕ ನನ್ನ ಫ್ಯಾಮಿಲಿಗೆ ಈ ಸೆಕ್ಯೂರಿಟಿ ಕವರ್ ಬೇಕು ಅಂತ ಡಿಸೈಡ್ ಮಾಡಿದ್ರೆ, ಸೊ ಅವರು ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ತಾರೆ ಅಂತ ಅನ್ಕೊಳ್ಳಿ. ಯಂಗ್ ಏಜ್ ನಲ್ಲಿ ಜಾಯ್ನ್ ಆದವರಿಗೆ ಕಮ್ಮಿ ರೇಟಿಗೆ ಸಿಕ್ಬಿಡುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಮಂತ್ಲಿ ಪ್ರೀಮಿಯಂನ ಅಮೌಂಟ್ ಜಾಸ್ತಿ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಡಿಸೈನ್ ಆಗಿರೋದೇ ಆ ರೀತಿ, ಬೇರೆಲ್ಲ ಇನ್ಶೂರೆನ್ಸ್ ರೀತಿಯಲ್ಲಿ ದೊಡ್ಡ ಕವರೇಜ್ಗೆ ದೊಡ್ಡ ಪೇಮೆಂಟ್ ಮಾಡಬೇಕು ಅಂತ ಇಲ್ಲ. ಇಲ್ಲಿ ಅತ್ಯಂತ ಸಣ್ಣ ಪ್ರೀಮಿಯಂಗೆ ದೊಡ್ಡ ಕವರೇಜ್ ಕೊಡೋ ತರ ಡಿಸೈನ್ ಮಾಡಲಾಗಿದೆ ಈ ಪ್ರಾಡಕ್ಟ್ ಅನ್ನ. ಸೊ ಈಗ ನನಗೆ 60 ವರ್ಷ ಆಗೋ ತನಕ ನನಗೆ ಕವರೇಜ್ ಸಿಗಬೇಕು ಅಂತ ಹೇಳಿ ನಾನೀಗ ಒಂದು ಪಾಲಿಸಿಯನ್ನ ಮಾಡಿಸಿದ್ರೆ, ಟರ್ಮ್ ಇನ್ಶೂರೆನ್ಸ್ ಅನ್ನ ನಾನು ಖರೀದಿ ಮಾಡಿ ತಿಂಗಳು ಪೇ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ವರ್ಷಕ್ಕೂ ಪೇ ಮಾಡಬಹುದು, ಅಥವಾ ಎಲ್ಲವನ್ನ ಒಂದೇ ಸಲ ಮುಂದಿನ 30 ವರ್ಷಗಳ ಪ್ರೀಮಿಯಂನ ಅಟ್ ಎ ಟೈಮ್ ಇವಾಗಲೂ ಕೂಡ ಇನ್ನು ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಪೇ ಮಾಡಬಹುದು. ಈ ರೀತಿದೆಲ್ಲ ಆಪ್ಷನ್ಸ್ ಇರುತ್ತೆ. ಆದ್ರೆ ಹೆಚ್ಚಿನವರು ಮಂತ್ಲಿ ಪ್ರೀಮಿಯಂನ ಆಪ್ಟ್ ಮಾಡ್ತಾರೆ. ಆ ರೀತಿ ಮಾಡಿ ತಗೊಳ್ತೀರಿ ಅಂತ ಹೇಳಿದ್ರೆ ಅದರಿಂದ ಆ ಪಾಲಿಸಿಯ ಉದ್ದಕ್ಕೂ ಆ ದುಡಿತಾ ಇರೋ ವ್ಯಕ್ತಿಗೆ 60 ವರ್ಷ ಆಗೋ ತನಕವೂ ಆ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಸೆಕ್ಯೂರ್ ಆಗುತ್ತೆ. ಜೊತೆಗೆ ಯಾವ ಏಜ್ನಲ್ಲಿ ಯಾವ ಪ್ರೀಮಿಯಂಗೆ ನೀವು ಜಾಯಿನ್ ಆಗ್ತಿರೋ, ಉದಾಹರಣೆಗೆ 20-22 ವರ್ಷದ ವ್ಯಕ್ತಿ ಜಾಯಿನ್ ಆಗ್ತಾರೆ ಅಂತ ಅನ್ಕೊಳ್ಳಿ, 400-500 ರೂಪಾಯಿಗೋ 1 ಕೋಟಿಯ ಟರ್ಮ್ ಇನ್ಶೂರೆನ್ಸ್ ಅವರು ಮಾಡಿಸ್ಕೊಂಡು ಜಾಯಿನ್ ಆಗ್ತಾರೆ ಅಂತ ಅನ್ಕೊಳ್ಳಿ, ಅವರಿಗೆ 60 ವರ್ಷ ಆಗೋ ತನಕವೂ ಮಂತ್ಲಿ ಬಿಲ್ ಟರ್ಮ್ ಇನ್ಶೂರೆನ್ಸ್ದು ಅಷ್ಟೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಸೇರೋದು ಒಳ್ಳೆಯದು. 10-20 ವರ್ಷ ಕಳೆದ್ಮೇಲೆ 400-500 ರೂಪಾಯಿಗೆ 600 ರೂಪಾಯಿಗೆ ಏನು ಬೆಲೆ ಇರುತ್ತೆ ಯೋಚನೆ ಮಾಡಿ. ಅದರ ಬೆಲೆ ತುಂಬ ಕಮ್ಮಿ ಆಗಿರುತ್ತೆ. ಹಾಗಾಗಿ ಯಂಗ್ ಏಜ್ನಲ್ಲಿ ಜಾಯಿನ್ ಆಗೋದು ಅತ್ಯಂತ ಮುಖ್ಯ. ಇದರ ಬಗ್ಗೆ ನಾವು ಹಲವಾರು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಯಾರೆಲ್ಲ ಮಾಡಿಸ್ಬೇಕು ಅನ್ನೋ ಆಸಕ್ತಿ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಖರೀದಿ ಮಾಡಬಹುದು. ಅದರಲ್ಲೂ ಕೂಡ ಈ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಅತಿ ಹೆಚ್ಚು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನ ಹೊಂದಿದೆ. 99%ಗೂ ಅಧಿಕ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನ ಹೊಂದಿದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಲೇಮ್ಗಳನ್ನು ಅವರು ಕ್ಲಿಯರ್ ಮಾಡಿದ್ದಾರೆ, ಪೇ ಮಾಡಿದ್ದಾರೆ ಅಂತ ಅರ್ಥ. ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಇದು ಕೂಡ ಇಂಪಾರ್ಟೆಂಟ್ ಸಂಗತಿ ಆಗುತ್ತೆ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಹಾಗಾಗಿ ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋದೊಂದಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿರೋ ಲಿಂಕ್ ಅನ್ನ ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯನ್ನ ಮುಂದುವರಿಸೋಣ. ಸ್ನೇಹಿತರೆ, ಈ ಪರ್ಟಿಕ್ಯುಲರ್ ಸ್ಟಡಿನಲ್ಲಿ, ವಿಜ್ಞಾನದ ಈ ಅಧ್ಯಯನದಲ್ಲಿ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಗೆ ಅಡಿಕ್ಟ್ ಆಗಿರೋ ಬರೋಬ್ಬರಿ 22,495 ಜನರ ಬಯಾಲಜಿಕಲ್ ಏಜ್ ಚೆಕ್ ಮಾಡಲಾಗಿತ್ತು. ಸಣ್ಣ ಸ್ಯಾಂಪಲ್ ಅಲ್ಲ, ಸಣ್ಣ ಗ್ರೂಪ್ ಅಲ್ಲ, 22,000ಕ್ಕೂ ಅಧಿಕ ಜನರನ್ನ ಈ ಪರೀಕ್ಷೆಗೆ, ಈ ಸ್ಟಡಿಗೆ ಒಳಪಡಿಸಲಾಗಿದೆ. ಹಾಗಾಗಿ ದೊಡ್ಡ ಸ್ಯಾಂಪಲ್ ಆಯಿತು ಇದು. ಈ ಪೈಕಿ ಹೆಚ್ಚಿನ ಜನರಿಗೆ ಅವರ ಆಹಾರ ಕ್ರಮದಿಂದಲೇ ಅವರ ದೇಹದ ಏಜ್ ಫಾಸ್ಟ್ ಆಗಿ ಜಾಸ್ತಿ ಆಗಿದೆ ಅನ್ನೋದು ಸಾಬೀತಾಗಿದೆ. 20-25 ವರ್ಷದವರು 30-35 ವರ್ಷದವರ ತರದ ದೇಹವನ್ನ ಹೊಂದಿದ್ರು. ಸ್ನೇಹಿತರೆ, ಇದು ಅಪಾಯಕಾರಿ. ನಿಮ್ಮ ಗಮನಕ್ಕಿರಲಿ, ನಮ್ಮ ದೇಹದ ಅಂಗಗಳು ಆರೋಗ್ಯವಂತವಾಗಿದ್ದಷ್ಟು ನಾವು ಆರೋಗ್ಯವಾಗಿರ್ತೀವಿ. ಅವು ರಿಪೇರಿಗೆ ಬಂದ್ರೆ ದೇಹನೂ ರಿಪೇರಿಗೆ ಬಂದಿದೆ ಅಂತ ಅರ್ಥ. ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಗಳಿಂದ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬೋದು, ಉರಿಯೂತಗಳು, ಆರ್ಥರೈಟಿಸ್ ನಂತ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಜೊತೆಗೆ ಟೈಪ್ 2 ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು. ಒಬೆಸಿಟಿ ಬಂದೇ ಬರುತ್ತೆ ಈ ರೀತಿ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿರೋರಿಗೆ. BP ಹೆಚ್ಚು ಕಮ್ಮಿ ಆಗುತ್ತೆ. ಇವೆಲ್ಲ ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇನ್ನು ಈ ಆಹಾರಗಳು ಬೇಗ ಹೊಟ್ಟೆ ತುಂಬಿಸೋದ್ರಿಂದ ಊಟ ಬೇಕು ಅಂತ ಅನ್ಸಲ್ಲ, ಊಟ ನಾವು ಮಿಸ್ ಮಾಡ್ತೀವಿ, ಅಥವಾ ಸರಿಯಾದ ಪೋಷಕಾಂಶ ಭರಿತ ಆಹಾರವನ್ನು ಜಾಸ್ತಿ ತಿನ್ನೋದಿಲ್ಲ ನಾವು. ಹಾಗಾಗಿ ಹೊಟ್ಟೆ ಆರೋಗ್ಯ, ಗಟ್ ಹೆಲ್ತ್, ಕರುಳಿನ ಆರೋಗ್ಯವು ಕಿತ್ಕೊಂಡು ಹೋಗೋ ಅಪಾಯ ಇರುತ್ತೆ. ಆಲೂಗೆಡ್ಡೆಗೆ ಚಿತ್ರಹಿಂಸೆ. ಸ್ನೇಹಿತರೆ, ನಿಮ್ಮ ಮನೆಗಳಲ್ಲಿ ಹಾಟ್ ಚಿಪ್ಸ್ ಶಾಪ್ಗಳಲ್ಲಿ ಚಿಪ್ಸ್ ಮಾಡೋದು ನೀವು ನೋಡಿರ್ತೀರಾ. ಅದು ಬೇರೆ ಪ್ರೋಸೆಸ್. ಆದರೆ ಪ್ಯಾಕೇಜ್ ಮಾಡಿರೋ ಅಲ್ಟ್ರಾ ಪ್ರೋಸೆಸ್ ಚಿಪ್ಸ್ಗಳ ತಯಾರಿಕೆ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಆಲೂಗೆಡ್ಡೆಯನ್ನ ಪಾಶ್ಚರೀಕರಣ ಮಾಡೋದಿರುತ್ತೆ, ಕೆಲವೊಮ್ಮೆ ಫರ್ಮೆಂಟೇಷನ್ ಮಾಡೋದಿರುತ್ತೆ, ಕೊಳಸಲಾಗುತ್ತೆ. ಅದೇ ರೀತಿ 300-350 ಡಿಗ್ರಿ ಸೆಲ್ಸಿಯಸ್ ಹೈ ಟೆಂಪರೇಚರ್ ನಲ್ಲಿ ಬಿಸಿ ಗಾಳಿ ಆಡದ ಕಂಟೈನರ್ ನಲ್ಲಿ ಟೈಟ್ ಆಗಿ ಮುಚ್ಚಿಡ್ತಾರೆ. ಇದನ್ನ ಕ್ಯಾನಿಂಗ್ ಅಂತಾರೆ. ಅಲ್ಲದೆ ಫ್ರೀಸಿಂಗ್ ಮಾಡೋದು, ಒಣಗಿಸೋದು ಎಲ್ಲ ಇರುತ್ತೆ. ಒಟ್ಟಿನಲ್ಲಿ ಆಲೂಗೆಡ್ಡೆಗೆ ನರಕದಲ್ಲಿ ಕೊಡೋ ರೀತಿ ಚಿತ್ರಹಿಂಸೆ ಕೊಡಲಾಗುತ್ತೆ. ಅದು ತನ್ನ ನ್ಯಾಚುರಲ್ ಗುಣಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ. ನಂತರ ಚಿಪ್ಸ್ ಮಾಡುವಾಗ ಸಾಕಷ್ಟು ಉಪ್ಪು, ಸಕ್ಕರೆ ಸೇರಿಸಲಾಗುತ್ತೆ. ಫ್ಯಾಟ್ಸ್ ಇರುತ್ತೆ. ಕೆಮಿಕಲ್ಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ. ಫ್ಲೇವರ್ಗಳು ಕೆಲವೊಮ್ಮೆ ನ್ಯಾಚುರಲ್ ಇದ್ರೆ, ಕೆಲವೊಮ್ಮೆ ಕಂಪ್ಲೀಟ್ ಸಿಂಥೆಟಿಕ್ ಫ್ಲೇವರ್ ಗಳನ್ನ ಹಾಕಿರ್ತಾರೆ. ಅದರಲ್ಲೂ
ಮೆಕ್ಸಿಕನ್ ಚಿಲ್ಲಿ, ಸ್ಪ್ಯಾನಿಷ್ ಟೊಮ್ಯಾಟೊ ಏನೇನೋ ಹಾಕಿರ್ತಾರಲ್ಲ, ಅಲ್ಲೆಲ್ಲ ಮೆಣಸಿನ ಪುಡಿನೇ ಹಾಕಿರ್ತಾರೆ, ಸ್ಪ್ಯಾನಿಷ್ ಟೊಮ್ಯಾಟೊನೇ ಹಾಕಿರ್ತಾರೆ ಅಂತೇನಿಲ್ಲ. ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ಬೋದು. ಇದೆಲ್ಲದರ ಕಾಂಬಿನೇಷನ್ ಇರೋದರಿಂದಲೇ ನಮ್ಮ ದೇಹದ ಅಂಗಗಳ ಆರೋಗ್ಯ ಹಾಳು ಮಾಡಿ ನಮ್ಮ ದೇಹದ ಏಜ್ ಜಾಸ್ತಿ ಮಾಡುತ್ತೆ. ಇದು ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಗಳಲ್ಲಿ ಚಿಪ್ಸ್ ರೀತಿಯ ಎಲ್ಲ ಸ್ನಾಕ್ಸ್, ಸಕ್ಕರೆ ಅಂಶ ಇರೋ ಡ್ರಿಂಕ್ಸ್, ಪ್ಯಾಕೇಜ್ ಜ್ಯೂಸ್, ಬ್ರೆಡ್ಗಳು, ಪ್ರಾಸೆಸ್ಡ್ ಮಾಂಸ, ಫ್ರೀಸ್ ಮಾಡಿರೋ ಆಹಾರ, ರೆಡಿ ಟು ಈಟ್ ಮೀಲ್ಸ್, ಪ್ರೀ ಮಿಕ್ಸ್ಡ್ ಮೀಲ್ಸ್, ಬೇಕಿಂಗ್ ಮಿಕ್ಸ್ಗಳು, ಸ್ಪ್ರೆಡ್ಗಳು, ಡಿಪ್ಗಳಲ್ಲೆಲ್ಲ ಇದನ್ನ ನಾವು ಸಮಾನ ಅಂಶವನ್ನ ನೋಡಬಹುದು. ಅದರಲ್ಲೂ ಈ ಚಿಪ್ಸ್ ನ ಸ್ಪೆಷಾಲಿಟಿ ಏನು ಅಂದ್ರೆ ಅದರಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ನಿಮಗೆ ಹೊಟ್ಟೆ ಹಸ್ದಿಲ್ಲ ಅಂದ್ರೂ ಕೂಡ ತಿನ್ಬೇಕು ಅಂತ ಫೀಲ್ ಮಾಡಿಸ್ತವೆ. ಈ ರೀತಿ ಅನ್ನೋದನ್ನ ಮೆಡಿಕಲ್ ಫೀಲ್ಡ್ ನಲ್ಲಿ ಹೈಡೋನಿಕ್ ಹೈಪರ್ಪೇಜಿಯಾ ಅಂತಾರೆ. ಈ ರೀತಿ ಅನ್ಸೋಕೆ ಮುಖ್ಯ ಕಾರಣ ಚಿಪ್ಸ್ ನಲ್ಲಿರೋ ಉಪ್ಪಿನ ಅಂಶ. ಜನ ಅಡಿಕ್ಟ್ ಆಗೋದೇ ಈ ಉಪ್ಪಿನ ಅಂಶದಿಂದ ಮತ್ತು ಅದರ ಫ್ಲೇವರ್ಸ್ ಇಂದ. ಜೊತೆಗೆ ಹೈ ಕ್ಯಾಲೋರಿ ಸ್ನೇಹಿತರೆ, ಹೈ ಕ್ಯಾಲೋರಿ. 75 ಗ್ರಾಮ್ನ ಒಂದು ಚಿಪ್ಸ್ ಪ್ಯಾಕೆಟ್ 500ರಿಂದ 600 ಕ್ಯಾಲೋರಿ ಇರುತ್ತೆ ಸ್ವಾಮಿ. ಕ್ಯಾನ್ ಯು ಇಮ್ಯಾಜಿನ್? ಇಷ್ಟಿರುತ್ತೆ ಚಿಪ್ಸ್ ಅದರಲ್ಲಿ. 75 ಗ್ರಾಮ್ ಅಂದ್ರೆ ಇಷ್ಟು ದೊಡ್ಡ ಪ್ಯಾಕೆಟ್ ಅಲ್ಲಿ ಕೆಳಗಡೆ ಇಷ್ಟಿರುತ್ತೆ. ಈ ಅಲ್ಟ್ರಾ ಪ್ರಾಸೆಸ್ ಚಿಪ್ಸ್ ಗಳು ಬೇರೆ ಬೇರೆ ನಾ ಹೆಸರು ಹೇಳಲ್ಲ, ನಿಮಗೆ ಗೊತ್ತಿದೆ ನೋಡಿ. ಈ ತರ ಇರುತ್ತೆ ಚಿಪ್ಸ್. ಅದು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಲ್ಲ, ಆ ತರ ಇರುತ್ತೆ. ಆ ಶೇಪ್ ನ ಅಥವಾ ಆ ರೀತಿಯ ಚಿಪ್ಸ್ ಅಂತ ಅನ್ಕೊಳ್ಳಿ, ಅಥವಾ ಕರ ಕುರುಕುರು ಅನ್ನುವಂತ ಯಾವ್ದಾದ್ರು ತಿಂಡಿ ಅಂತ ಅನ್ಕೊಳ್ಳಿ. 75 ಗ್ರಾಮ್ ಪ್ಯಾಕೆಟ್ ಅಲ್ಲಿ ಕ್ಯಾಲೋರಿ ಚೆಕ್ ಮಾಡಿ ನೀವು. ಒಂದು ಊಟದಷ್ಟು ಕ್ಯಾಲೋರಿ ಇರುತ್ತೆ ಸ್ವಾಮಿ ಅದರಲ್ಲಿ. ಒಂದು ಊಟದಷ್ಟು ಕ್ಯಾಲೋರಿ. ನಿಮ್ಮ ಒಂದು ಊಟದಲ್ಲಿ 600, 700, 800 ಕ್ಯಾಲೋರಿ ಇದ್ರೆ ಒಂದು ತಟ್ಟೆಲಿ ಎಷ್ಟು ಹೆಲ್ದಿ ಆಹಾರ ಇರಬೇಕಾಗತ್ತೆ ಹೇಳಿ. ಆದ್ರೆ ಈ ಒಂದು ಹಾನಿಕಾರಕ ಸ್ನ್ಯಾಕ್ 75 ಗ್ರಾಮಿಂದ 100 ಗ್ರಾಮ್ ಒಳಗಿರುವಂತಹ ಒಂದು ಪ್ಯಾಕೆಟ್ ನಲ್ಲಿ 500ರಿಂದ 600 ಕ್ಯಾಲೋರಿ ಇರುತ್ತೆ. ಸೆಡೆಂಟರಿ ಲೈಫ್ ಸ್ಟೈಲ್ ಲೀಡ್ ಮಾಡೋರು, ಅಂದ್ರೆ ಆಫೀಸ್ ಹೋಗಿ ಆಫೀಸಿಂದ ಮನೆಗೆ ಬರೋರು, ಕಂಪ್ಯೂಟರ್ ಮುಂದೆ ಇರುವಂತವ್ರು, ಈ ರೀತಿ ಕೆಲಸ ಮಾಡೋರು ದಿನಕ್ಕೆ 1800ರಿಂದ 2000 ಕ್ಯಾಲೋರಿ ಕನ್ಸ್ಯೂಮ್ ಮಾಡಿದ್ರೆ ಸಾಕು, ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ. ಒಂದು 75 ಗ್ರಾಮ್ ಪ್ಯಾಕೆಟ್ ಚಿಪ್ಸ್ ಅಲ್ಲೇ ಅದರ 1/3 ಭಾಗದಷ್ಟು ಕ್ಯಾಲೋರಿ ಬಂದುಬಿಡುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮ ದೇಹದ ಒಬೆಸಿಟಿಗೆ ಎಷ್ಟು ಕೊಡುಗೆ ಕೊಡ್ತಿದೆ ನೋಡಿ. ಎಕ್ಸೆಸ್ ಆಫ್ ಕ್ಯಾಲೋರಿ ಏನಾಗುತ್ತೆ? ದೇಹ ಕರಗಿಸೋದಕ್ಕಿಂತ ಹೆಚ್ಚಿನ ಕ್ಯಾಲೋರಿ ಇಂಧನ ದೇಹಕ್ಕಲ್ವಾ. ಟ್ಯಾಂಕಲ್ಲಿ ಪೆಟ್ರೋಲ್ ಹಾಕದಂಗೆ ನಾವು ಫುಡ್ ಇಂದ ಕ್ಯಾಲೋರಿ ಪಡ್ಕೊಂಡು ಆಕ್ಟಿವಿಟಿ ಮಾಡ್ತೀವಿ. ಸೊ ದೇಹ ಎಷ್ಟು ಕ್ಯಾಲೋರಿ ಬರ್ನ್ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಅದೆಲ್ಲ ಫ್ಯಾಟ್ ಕನ್ವರ್ಟ್ ಆಗಿ ಒಬೆಸಿಟಿ, ದೇಹ ತೂಕ ಜಾಸ್ತಿ ಆಗತ್ತಲ್ವಾ. ಅದರಲ್ಲಿ ಒಂದೊಂದು ಪ್ಯಾಕೆಟ್ ಅಲ್ಲೇ 500-600 ಕ್ಯಾಲೋರಿ ಅಂದ್ರೆ ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕ್ಸೆಸ್ ಆಫ್ ಕ್ಯಾಲೋರಿನ ಕನ್ಸ್ಯೂಮ್ ಮಾಡ್ತಿದ್ದೀರಿ. ಕೆಲವರು 4-5 ಪ್ಯಾಕೆಟ್ ರಾತ್ರಿ 1 ಗಂಟೆ ತನಕ ಕರ ಕುರ ಅಂತ ಮಾಡ್ತಾನೆ ಇರ್ತಾರೆ. ಸೊ ಎಷ್ಟು ಎಕ್ಸೆಸ್ ಆಫ್ ಕ್ಯಾಲೋರಿ ದೇಹಕ್ಕೆ ಹೋಗ್ತಾ ಇದೆ, ದೇಹವನ್ನ ಹೇಗೆ ಲಗಾಡಿ ತೆಗಿತಾ ಇದೆ, ಇದು ಯೋಚನೆ ಮಾಡಲೇಬೇಕಾಗಿರೋ ಅಂಶ. ಮಕ್ಕಳಿಗೂ ಚಿಪ್ಸ್ ಅಡಿಕ್ಷನ್. ಈಗ ಊಟನೇ ಮಾಡಲ್ಲ ಮಕ್ಕಳು, ಚಿಪ್ಸ್ ಕೊಟ್ರೆ ಮಾತ್ರ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಚಿಕ್ಕ ಮಕ್ಕಳು. ಇದರ ಪರಿಣಾಮ ಮಕ್ಕಳೆಲ್ಲ ದಾಸರಾಗ್ತಿದ್ದಾರೆ ಇಂತಹ ಚಿಪ್ಸ್ ಹಾಗೂ ಕುರುಕುರು ಐಟಮ್ಗಳಿಗೆ. ಕೇಳಿ ನೋಡಿ ಮನೆಗಳಲ್ಲಿ ನೀವು, ಇಲ್ಲ ಊಟನೇ ಮಾಡಲ್ಲ ಚಿಪ್ಸ್ ಕೊಡ್ಲೇಬೇಕು ಅಂತ ಪೇರೆಂಟ್ಸ್ ಕೂಡ ಹೆಮ್ಮೆಯಿಂದ ಹೇಳೋದು ನೋಡ್ತೀರಾ. ಕಷ್ಟದಲ್ಲಿರೋ ಪೇರೆಂಟ್ಸ್ ಕೂಡ ನಾವು ಕಣ್ಣಾರೆ ನೋಡಿರೋ ಸಂಗತಿ ಇದು. ನಮ್ಮ ಮಕ್ಕಳಿಗೆ ನಾವು ದುಡಿಯೋ ದುಡ್ಡಲ್ಲಿ ಅರ್ಧಕ್ಕರ್ಧ ಚಿಪ್ಸಿಗೆ ಹೋಗುತ್ತೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು ಕೂಡ ನಾವು ನೋಡಿದೀವಿ. ಇಂಥ ಪರಿಸ್ಥಿತಿ ಇದೆ, ದೊಡ್ಡ ಪ್ಯಾಂಡೆಮಿಕ್ ಆಗ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಈ ಕೂಡಲೇ ನಮ್ಮ ಭಾರತೀಯರು ಬೇಗ ಕ್ರಮ ತಗೊಳ್ಳೇಬೇಕು. ಜೊತೆಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನಿಮ್ಮ ಫ್ಯಾಮಿಲಿಗೆ, ದುಡಿತಾ ಇರೋ ವ್ಯಕ್ತಿಗಳು, ನಿಮ್ಮ ಫ್ಯಾಮಿಲಿಗೆ ನೀವು ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.